ವಾರ್ತೆಯ ಮುಖ್ಯಾಂಶಗಳು. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಅನ್ನಪ್ರಸಾದಕ್ಕಾಗಿ ಭಕ್ತರು ರಾಜ್ಯಾದ್ಯಂತ ಹರಿದು ಬರುತ್ತಿದ್ದಾರೆ. ದಲಿತ ಯುವಕನ ಮೇಲೆ ಹಲ್ಲೆ ನಡೆಸಿದ ಆರೋಪಿಯನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆಯಿಂದ ಗೃಹ ಸಚಿವರಿಗೆ ಮನವಿ. ಸಿಲಿಂಡರ್ ಸ್ಫೋಟ, ಯುವತಿ ಭೀಕರ ಸಾವು. ಶಿರ್ಸಿ ತಾಲೂಕು ಹುಲೇಕಲ್ ರಸ್ತೆಯ ಮರ್ಕಿಕೊಡ್ಲು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದ ಬಗ್ಗೆ ವರದಿಯಾಗಿದೆ. ಮನೆಯಲ್ಲಿ ಮಲಗಿರುವಾಗ ಸಿಲಿಂಡರ್ ಸ್ಫೋಟಗೊಂಡು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ರಂಜಿತಾ ನಾಗಪ್ಪ ದೇವಾಡಿಗ ಎಂಬ ಯುವತಿ ದುರಂತ ಸಾವು ಕಂಡಿದ್ದಾಳೆ. ತಂದೆ ತಾಯಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಈ ಅನಾಹುತ ಘಟಿಸಿದೆ ಎಂದು ತಿಳಿದು ಬಂದಿದೆ. ಶಿರ್ಸಿ ಪಿಎಸ್ಐ ಶಶಿಕಾಂತ್ ವರ್ಮಾ, ಶಿರ್ಸಿ ಗ್ರಾಮೀಣ ಠಾಣೆ ಪಿಎಸ್ಐ ಅಶೋಕ್ ರಾಠೋಡ್ ಸ್ಥಳದಲ್ಲಿದ್ದಾರೆ. ಅಗ್ನಿಶಾಮಕ ದಳ ಧಾವಿಸಿ ಬೆಂಕಿ ನಂದಿಸಿದೆ ಎಂದು ತಿಳಿದು ಬಂದಿದೆ. ನವರಾತ್ರಿ ಉತ್ಸವದ 2ನೇ ದಿನವಾದ ಇಂದು ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಅನ್ನಪ್ರಸಾದಕ್ಕಾಗಿ ಭಕ್ತರು ರಾಜ್ಯಾದ್ಯಂತ ಹರಿದು ಬರುತ್ತಿದ್ದಾರೆ. ಇದೇ ರೀತಿಯಾಗಿ ನಿನ್ನೆ ನವರಾತ್ರಿ ಉತ್ಸವದ ಅಂಗವಾಗಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ಕಿರಿಯರ ಹಾಗೂ ಹಿರಿಯರ ವಿಭಾಗದಲ್ಲಿ 100ಕ್ಕೂ ಹೆಚ್ಚಿನ ಮಕ್ಕಳು ಮತ್ತು ಮಹಿಳೆಯರು ಪಾಲ್ಗೊಂಡು ರಂಗೋಲಿ ಹಾಕಿ ನವರಾತ್ರಿ ಉತ್ಸವಕ್ಕೆ ಬಣ್ಣ ಬಣ್ಣದ ಚಿತ್ತಾರದ ಮೆರಗು ನೀಡಿದರು. ಅಧ್ಯಕ್ಷರು ಬಂದರು. ದಲಿತ ಯುವಕನ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆಯ ಕಾರ್ಯಕರ್ತರು ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಎಸಿಯವರ ಅನುಪಸ್ಥಿತಿಯಲ್ಲಿ ಕಚೇರಿ ವ್ಯವಸ್ಥಾಪಕರಾದ ವಿದ್ಯಾ ಹೆಗಡೆ ಮನವಿ ಸ್ವೀಕರಿಸಿದರು. ನಗರದ ಬಿಎಸ್ಎನ್ಎಲ್ ಆಫೀಸ್ ಎದುರುಗಡೆ ರಾತ್ರಿ ಸಮಯ 10:30ಕ್ಕೆ ತೀವ್ರವಾಗಿ ಹಲ್ಲೆ ನಡೆಸಿ ಸಾರ್ವಜನಿಕವಾಗಿ ಜಾತಿನಿಂದೆಯನ್ನು ಮಾಡಿ ಅವಮಾನಗೊಳಿಸಿದ್ದಾರೆ. ಈ ಪ್ರಕರಣದ ಕಾರಣದಿಂದ ಗುರುರಾಜ್ ರಾಜ್ ನೇತೃತ್ವದ ಈತನು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುತ್ತಾನೆ. ಆದರೆ ಆರೋಪಿಗಳು ಷಡ್ಯಂತ್ರದಿಂದ ತಮ್ಮ ಪ್ರಭಾವವನ್ನು ಬಳಸಿ ನೊಂದ ಯುವಕರ ವಿರುದ್ಧ ಸುಳ್ಳು ಮರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಲ್ಲದೆ ಪ್ರಕರಣ ದಾಖಲಾಗಿ 10 ದಿನಗಳು ಕಳೆದರೂ ಕೂಡ ಇನ್ನೂವರೆಗೂ ಯಾವುದೇ ಆರೋಪಿಗಳು ಬಂಧನ ಆಗದೇ ಇರುವುದು ನಮಗೆ ಸಂಶಯ ಹುಟ್ಟಿಸಿದೆ. ಪ್ರತಿ ಬಾರಿಯೂ ದಲಿತರ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಅಂತ ಪ್ರಕರಣ ನಡೆದರೆ ಆರೋಪಿಗಳಿಂದ ಮರು ಪ್ರಕರಣವನ್ನು ದಾಖಲಿಸಿ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂತಹ ಸನ್ನಿವೇಶಗಳು ಸಿರಸಿ ಭಾಗದಲ್ಲಿ ನಡೆಯುತ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ದಲಿತರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ದಲಿತರ ವಿರುದ್ಧ ಕೌಂಟರ್ ಕೇಸ್ ದಾಖಲು ಮಾಡಬೇಕಾದರೆ ಸತ್ಯಾಂಶವಿದ್ದಲ್ಲಿ ಮಾತ್ರ ತನಿಖೆ ನಡೆಸಿ ನಂತರದಲ್ಲಿ ಪ್ರಕರಣ ದಾಖಲು ಮಾಡಲು ಸೂಚಿಸಿದರೂ ಕೂಡ ಈ ಪ್ರಕರಣದಲ್ಲಿ ದೂರುದಾರ ತಪ್ಪು ಮಾಡಿದ್ದಾನೆಯೇ ಇಲ್ಲವೋ ಎಂದು ತನಿಖೆ ನಡೆಸದೆ ದೂರುದಾರನ ವಿರುದ್ಧವೇ ಮರು ಪ್ರಕರಣವನ್ನು ದಾಖಲಿಸಿರುವುದು ನಮಗೆ ನೋವಿನ ಸಂಗತಿಯಾಗಿದೆ. ಕಾರಣ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ನೊಂದ ಯುವಕರಿಗೆ ನ್ಯಾಯವನ್ನು ನೀಡಬೇಕು. ಆರೋಪಿಗಳ ಬಂಧನವಾಗದೇ ಇದ್ದರೆ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ಮಾನ್ಯರೇ, ತಮ್ಮ ಮೇಲೆ ನಮಗೆ ಸಂಪೂರ್ಣ